ಒದ್ದು ಒಳಗೆ ಹಾಕಿದೆ ಅಂದ್ರೆ ಗೊತ್ತಾಕತಿ. ನನ್ಗೇನ್ ಗೊತ್ತಾಗಲ್ಲ ಅಂತ ಮಾಡಿರೆ? ಕದ್ದು ಮಾಲ್ ತಗೊಂಡು ಓಡಾಡಕತ್ರೆ ಗೊತ್ತಾಗಲ್ಲ ಅಂತ ಮಾಡಿರೆ? ಯಾವಾಗಿಂದ ಮಾಡ್ತಾ ಇದ್ದೀರಿ ಬೈಕ್ ಕಳ್ತನ? ಎಷ್ಟನೇ ಬೈಕ್ ಇದು ಕಳ್ತನ ಮಾಡಿದ್ದು? ಅಯ್ಯೋ ಸಾಹೇಬ್ರ, ಸರ್ ನಾವು ಬೈಕ್ ಕಳ್ತನ ಮಾಡೋರಲ್ರಿ. ಇಲ್ರಿ. ಕಾನ್ಸ್ಟೇಬಲ್, ಇವನು ಒದ್ದು ಒಳಗೆ ಹಾಕಿ ನಾಲ್ಕು ಹಾಕಿ ತದಕ್ರಿ ಬಾಯ್ ಬಿಡ್ತಾನ. ಸರಿ ಸರ್. ಅಯ್ಯೋ ಸರ್ ಬೇಡ ಸರ್, ಬೇಡ ಬೇಡ. ಇಲ್ಲ ಸರ್, ಇಲ್ಲ, ನಾವು ಬೈಕ್ ಕಳ್ತನ ಮಾಡೋರಲ್ಲ. ಅದು ಸರ್, ಅದು ನಾವು ಅವನ ಹತ್ರನೇ ಹೇಳಿ ಇಸ್ಕೊಂಡಿದ್ದು ಸರ್. ನಾವು ಬೈಕ್ ಕಳ್ತನ ಮಾಡಿಲ್ಲ. ಏನ? ಏನ್ ಹೊಸ ನಾಟಕ ಮಾಡಾಕತ್ತೀರ? ಆ ಇಲ್ಲ, ಅದು ನಾನಲ್ಲ, ಇವನ್ ಕಸ್ಕೊಂಡಿದ್ದು ಬೈಕ್ನ. ಯಾಕ್ಲೇ ಮಗನ, ಮುಕ್ಕಳಾಕ್ ಕಡಿತಾವನ? ಬೈಕ್ ಎದಕ್ ಕಸ್ಕೊಂಡೆ ಅವಂದ? ಸರ್, ಬೈಕ್ ಕಳ್ದತಿ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ. ಅದು ಕಳ್ದಿಲ್ರಿ ಸರ್. ಅದು ಏನಾತಂದ್ರ ಅವ ನಮ್ಮಂತಲ್ಲಿ ಸಾಲ ಮಾಡಿದ್ನ ರೀ. ಸಾಲ ಹೊಳ್ಕೊಡ್ಲಾರ್ದಕ್ಕೆ ನಾನು ಕಸ್ಕೊಂಡಿದ್ನಿ ರೀ ಅಷ್ಟೇ. ಬೈಕ್ ಕೊಡು, ಸಾಲ ವಾಪಸ್ ಕೊಟ್ಟು ಒಯ್ಯಿ ಅಂತೇಳಿ ಅವನ ಆತು ಅಂತೇಳಿ ಬೈಕ್ ಬಿಟ್ಟು ಹೋಗಿದ್ದಷ್ಟೇ. ಸರ್, ನಾವು ಬೈಕ್ ಕಳ್ರ ಅಲ್ರಿ ಸರ್. ಓ, ಅವನ ಬೈಕ್ ಕೊಟ್ಟಾನ? ಹ್ಞೂ ರೀ ಸರ್, ಅವನ ಕೊಟ್ಟಿದ್ರಿ. ಇವನ್ ಕಡೆ ಅವ ಸಾಲ ಮಾಡಿದ್ನ ರೀ, ಅದಕ್ಕೆ ಬೈಕ್ ಕೊಟ್ಟು ಸಾಲ ಮುಟ್ಟಿಸೇ ಒಯ್ತೀನಿ ಅಂತ ಕೊಟ್ಟು ಹೋಗ್ಯಾನ. ಕೊಟ್ಟನಕೇನ ಅದ ಇವ್ರು ಅಂದ್ಬಿಟ್ಲೆ ಬಿಟ್ಟು ಹೋದ ಅಷ್ಟೇ ರೀ. ಈಗ ಬೈಕ್ ಕಳ್ದತಿ ಅಂತ ಕಂಪ್ಲೇಂಟ್ ಕೊಟ್ಟಾರಂದ್ರೆ ಏನೋ ಆಟ ಹಚ್ಚನ್ರಿ. ನಾ ಬೇಕಾದ್ರೆ ಕರೆದು ಕೇಳ್ರಲ್ಲ ಇದ್ರಿಗೆ. ಸರ, ನಾ ಸುಳ್ಳು ಹೇಳಕತ್ತಿಲ್ರಿ. ನಾವು ನಮ್ಮ ಗೆಳೆಯನ ರೀ. ನಾವು ನಮ್ಗೆ ರೊಕ್ಕ ಕೊಡೋದಿತ್ತು, ಅದ್ರ ಸಂಬಂಧ ಬೈಕ್ ಇಸ್ಕೊಂಡಿದ್ದು. ಎದ್ರ ಸಂಬಂಧ ಸಾಲ ಕೊಟ್ಟಿದ್ದಿಲ್ಲ? ಎದ್ರ ಸಾಲ ಮಾಡಿದ್ನ? ಸರ್, ಅದು ಇಸ್ಪಿಟ್ ಆಡಕ್ಕೆ ಮಾಡಿದ್ನ ರೀ ಸಾಲನ. ಹಾಂ, 60,000 ರೂಪಾಯಿ ಕೊಡ್ಬೇಕಿತ್ತು ರೀ. ಇಸ್ಪಿಟ್ ಆಡಿದ್ದು 60,000 ರೂಪಾಯಿ. ಅದ್ರ ಸಂಬಂಧ ಬೈಕ್ ಇಸ್ಕೊಂಡಿದ್ನಿ ರೀ. ಹೋಗೋ ಅವನ ತಗ. ಈ ಸುಳೆ ಮಕ್ಳು ಹಗರಿಲ್ರಿ ಸರ ಇದು. ನಾವಲ್ಲಿವ ಅಲ್ರಿ ಸರ. ನೋಡ್ರಿ ಎಷ್ಟು ನಾಟಕ ಮಾಡಿದ್ ನೀವು. ಹಾಂ, ಅವ ಬೈಕ್ ಕಳ್ದಿತ್ತು ಅಂತ ಕೊಡೋದು, ಅವ್ರ ನನಗೆ ಗೊತ್ತೇ ಇಲ್ಲ ಅಂತ ಕೊಡೋದು. ಹಾಂ, ಯೋಕತಿಯೇ ಇಸ್ಪಿಟ್ ಆಡುವಷ್ಟು ದೊಡ್ಡವಾಗ್ಯಾನನ್ರಿ ಅವ. ಬೈಕ್ ಎಲ್ಲ ಐತದ ಈಗ? ಸರ, ಅದ ಇಲ್ಲೇ ಬಾಗಲ ನಿಂತೈತಲ್ರಿ, ಅದೇ. ಸರಿ, ಬೈಕ್ ತಂದು ಸ್ಟೇಷನಿಗೆ ಉಪ್ಸು. ಹ್ಞೂ ರೀ ಸರ. ಅದು ನಮ್ಮ ರೊಕ್ಕದ್ದು ಏನು ಮಾಡೋದ್ರಿ? ಸುಳ್ಳೆ ಮಕ್ಕಳ, ಇಸ್ಪಿಟ್ ಆಡೋದು ತಪ್ಪಂತ ಗೊತ್ತಿದ್ದು ನನ್ನ ಮುಂದೆ ಇಸ್ಪಿಟ್ ಆಡಿ ಸೋತಾನ, ಬೈಕ್ ಕಸ್ಕೊಂಡನಿ, ಈಗ ನಮ್ಮ ರೊಕ್ಕ ಹೊಳ್ ಕೊಡ್ಸ್ರಿ ಅಂತ ನನ್ನ ಕೇಳ್ತೀನಿ ನೀನು? ನಿನ್ನ ಬೂಟ್ಗಾಲೆ ಬೇಷ ಗೊತ್ತಾ, ಒದ್ರ ದಾರಿಗೆ ಬರ್ತಿ. ನಡೆ ಹೇಳ್ಕೊರಿ ಇವನ್ನ. ಹೇಳ್ಕೊಂಡು ಹಾಕಸ್ರಿ. ಏನು ಇಸ್ಪಿಟ್ ಆಡೋದು ದಂಧೆ ಎಲ್ಲೆಲ್ಲಿಗೆ ನಡ್ದತ್ ಕೇಳೋಣ. ಸರ, ನನಗಿದಕ್ಕೇನು ಸಂಬಂಧ ಇಲ್ರಿ. ಅವ ನನ್ನ ಕಡೆ ರೊಕ್ಕ ಇಸ್ಕೊಂಡು ಹೋಗ್ಯಾನ ಅಷ್ಟೇ. ರೊಕ್ಕ ಕೊಟ್ಟೇನ್ರಿ, ಇಸ್ಪಿಟಾಡಿ ಕಳ್ದಾನ. ನನ್ನ ರೊಕ್ಕ ಬೇಕಂದೆ, ನಾ ಆಡ್ಸಿಲ್ರಿ. ನಂಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ನಾ ಅವ್ಗೆ ಹೇಳೇ ಇಸ್ಕೊಂಡೇನ್ರಿ. ಅವ ಕಳ್ದತ್ತಂತ ಸುಳ್ಳು ಹೇಳತ್ತನ್ರಿ ಸರ್. ಅದು ನನ್ನ ಕೈ ಬಿಟ್ಬಿಡ್ರಿ ದಯವಿಟ್ಟು. ನಾನು ಕರ್ಕೊಂಡು ಹೋಗ್ಬೇಡ, ಮರ್ಯಾದಸ್ತಾನ ಮತ್ತೆ ಊರ್ಲಿ ಹಾಕೋಬೇಕಾಕತ್ರಿ. ಹೇಳಿ ಕಳಿಸ್ತೀನಿ, ಸ್ಟೇಷನಿಗೆ ಬರ್ಬೇಕು. ಏನ ಬೈಕ್ ಹೋಗಿರ್ತತಿ ಈಗ ತಗೊಂಡು. ಏನ ನೀನು ಆಮೇಲೆ ಸ್ಟೇಷನಿಗೆ ಬಂದು ಭೇಟಿಯಾಗ. ಆಯ್ತು ರೀ ಸರ್. ನಡೀರಿ, ಅವನಿಗೈತಿ ಪೊಲೀಸ್ರ ಹತ್ರ ಇಂಥ ನಾಟಕ ಮಾಡ್ತಾನ ಅವನು. ಅಲ್ಲ, ಅವಂಗ ಗೊತ್ತೈತಿ ಏನಾಗೈತಿ, ತನ್ನ ಬೈಕ್ ಎಲ್ಲೈತಿ ಅಂತ ಗೊತ್ತಿದ್ದು ಕಂಪ್ಲೇಂಟ್ ಕೊಟ್ಟು ಆಟ ಆಡಿಸ್ತಾನ. ಮಣ್ಣು ಮೊಕ್ಕಿಸ್ತೇನೆ ಇವತ್ತು ಅವನಿಗೆ. ನಡ್ರಿ ಸರ, ನಮ್ಮ ಟೈಮ್ ವೇಸ್ಟ್ ಮಾಡ್ಯಾನ್ರಿ. ಅವ್ನು ಮಾತ್ರ ಸುಮ್ಬಿಡ್ಬಾರ್ದು. ನಡ್ರಿ. ಅಯ್ಯಪ್ಪ ದೇವ್ರೆ, ಅಲ್ಲಿ ಈ ಹುಚ್ಚುಳೆ ಮಕ್ಕಳು ಪೊಲೀಸರು ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ರಲ್ಲ ಅನಾಸ್ತಿ. ಸಾಲ ಮಾಡಿ ಆಡಿದ್ದಕ್ಕೆ ನಾವೇನು ಮಾಡ್ಬೇಕ್ಲಿ? ಅಯ್ಯೋ ದೇವ್ರೆ. ಅಲ್ಲ, ಬೈಕ್ ಕಳ್ದೈತಿ ಅಂತ ಅವ್ರ ಅಪ್ಪಗೆ ಹೇಳೀನಿ ಅಂದಿದ್ದ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ ಅಂತ ಹೇಳೇ ಇಲ್ಲ. ಸುಳೆ ಮಗ ಬೇಕಂತ ಮಾಡ್ಯಾನ್ಲಿ ಅವ, ಬೇಕಂತ ಮಾಡ್ಯಾನವ. ಅವನ್ನ ಮಾತ್ರ ಸುಮ್ಬಿಡ್ಬಾರ್ದು. ಅವನ್ನ ನೋಡಂತಡಿ ಫಸ್ಟ್. ಈಗ ಅವ್ನು ಸುದ್ದಿಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಪೊಲೀಸರು ಇದ್ರೊಳಗೆ ನುಗ್ಗ್ಯಾರ. ಈಗ ಒಂದು ಸುದ್ದಿಗೆ ಹೋದ್ವಿ, ಅವ್ನಿಗೆ ಏನಾರ ಆತಂದ್ರೆ ನಮ್ಮನ್ನು ಹಿಡಿತಾರ. ತಡಿ, ಮೊದಲು ಬೈಕ್ ಈಗ ತೊಗೊಂಡು ಹೊಂಟ್ರಲ್ಲ, ತೊಗೊಂಡು ಹೋಲಿ. ಅಲ್ಲಿ ಕರೆಸ್ತಾರಲ್ಲ, ಅವ್ರನ್ನೂ ಕರೆಸಿ ರೊಕ್ಕದ್ದು ಏನು ತೀರ್ಮಾನ ಮಾಡಿ ಏನು ಆಮೇಲೆ ಮಾತಾಡೋಣ. ಪೊಲೀಸರಿಗೆ ನಾನು ರೊಕ್ಕ ಕೊಡ್ಸಂತ ಹೇಳೀನಿ. ಕೊಡ್ಸಬೇಕಾ ಪೊಲೀಸ? ಅವಲ್ಲ, ಅವ್ರಪ್ಪ ಬಂದರು, ಯಾ ಕಮಿಷನರ್ ಆದರೂ ಕೊಡ್ಸಬೇಕಾ ರೊಕ್ಕನ? ಮತ್ತು ಅದನ್ನೇನು ಹಂಗೆ ಬಿಡೋಕ್ಕಾಕತ್ತೇನ? ಆರಾಮದ ರೊಕ್ಕನ ಅದು. ಇವ ಅಂತೂ ಇಸ್ಪಿಟ್ ಆಡಿದ್ದು ಮಾಡ್ಯಾನಂದ್ರೆ ನಾವೇನು ಇಸ್ಪಿಟ್ ಆಡಿ ಗಳಿಸಿರ್ತೀವನ ಅದನ್ನು? ನನ್ನ ರೊಕ್ಕ ವಸೂಲಿ ಮಾಡತ್ತೀನಿ. ಆತ ಲೇ ಹಲ್ಕಟ್ ನನ್ನ ಮಗನ, ಕರ್ಕೊಂಬರೋದು ಅಂತ ಅವ್ನು ಕರ್ಕೊಂಬರ್ತೀನಿ ನೀನು. ಅಲ್ಲಿ ಅವ್ನ ಮುಖದ ಮೇಲೆ ಮೀಸ್ ನೆಟ್ಟಗೆ ಬೆಳೆದಿಲ್ಲ. ಬಡ್ಸಿ ಮಗನ ಕರ್ಕೊಂಬಂದು ರೊಕ್ಕ ಕೊಡ್ಸಿಯಲ್ಲೇ ನೀ ಅಂತ ಸುಳಿ ಮಗ. ಅವನವನ ಅವ ಮಾಡಿದ್ಲೇ ಮಾರಾಯ. ಮಕ್ಕದ ಮೇಲೆ ಮೀಸ್ ಬರೋಕೆ ಐತಿ, ಅವ್ನು ಬಂದಿಲ್ಲಟ್ಟೆ. ವಯಸ್ಸಾಗೈತಿ, ಹಂಗೇನೇನು ಸಣ್ಣ ಹಾಲು ಕುಡಿ ಕೂಸೇನಲ್ಲ. ಎಲ್ಲ ಎಡವಟ್ಟಾಗ್ಬಿಡ್ತು. ನಾನು ಹಂಗಾರೆ ಅವ್ರ ಅಪ್ಪನ ವ್ಯಾಪಾರ ಚಲೋ ನಡೀತೈತಿ. ಅಂಗಡಿ 3 ಹೊತ್ತು ಇವನ ಕುಂತಿರ್ತಾನೆ. ಬರ್ತಾವ ಬಿಡೋ ರೊಕ್ಕನ ಲೆಕ್ಕಕ್ಕಿದ್ವು ಮರಾಯ. ನೀ ಬೈಕ್ ಕಸ್ಕೊಂಡು ತಪ್ಪು ಮಾಡಿದಿ. ನಾನು ನಿಧಾನಕ್ಕೆ ಹೆಂಗಾರ ಮಾಡಿ ರೊಕ್ಕ ಇದು ಮಾಡ್ತಿದ್ದೆ. ಏನು ಮಾಡತ್ತೀವ ಕಸ್ತೂರಿ? ಮಾವರು ನುಚ್ಚು ಮಾಡು ಅಂತಂದ್ರೆ ಅದಕ್ಕೆ ನುಚ್ಚು ಮಾಡಿ ಒಂದು ಸ್ವಲ್ಪ ಮಜ್ಜಿಗೆ ಮಾಡೋಣ ಅಂತೇಳಿ ಮಜ್ಜಿಗೆ ಮಾಡಿಟ್ಟೇನೆ. ನುಚ್ಚು ಮಾಡತ್ತಿದ್ದೆ ಅತ್ತೀರ. ಬರ್ರಿ ಕುಂದ್ರ ಬರ್ರಿ. ಏನಾರು ಮಾಡ್ಕೊಡ್ಲೆ? ಏನು ಬೇಡವಾ ಅಂದಂಗೆ. ನಿಮ್ಮ ಹಳೆಯನ್ ಗಾಡಿ ಸಿಕ್ತಾ? ಫೋನ್ ಮಾಡಿದ್ದೆ, ಅವ ಬಂದಾನಂತೆ. ಗಾಡಿ ಇನ್ನೂ ಸಿಕ್ಕಿಲ್ಲ.
ಹೋಲ್ ಬಿಡವಾ, ನಡಿ ಹೊತ್ತಕೈತಿ ಹೋಗ್ಬರೋಣಂತ. ಇದು ಅಡಿಗೆ ಎಲ್ಲ ತಯಾರು ಮಾಡಿ ಇಟ್ಟಿ ಇಲ್ಲ, ಅಷ್ಟು ಅಡಿಗೆ ಮಾಡೈತಿ, ಇವ್ರಿಗೆ ಅದು ಎಲ್ಲೇ ನುಚ್ಚಬೇಕು ಅಂತ ಅನಿಸ್ತಾ ಏನಪ್ಪ ಆತಾಗ. ನಡಿ ಹೋಲ್. ಕಾರ್ ಹೊಳಸನ್ರಿ, ಬಂದೆ ಪಟ್ಟಣಂಗೆ. ನಮ್ಮ ಅವ್ವನ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೆ, ಎಲ್ಲಿ ಕರ್ಕೊಂಡು ಹೋಗೋದು? ಥೋ ಪಾಪ, ಮೊದಲ ನಮ್ಮವ್ವ ಏನಂತ ಅವ್ರ ಮನೆಗೂ ನನಗೂ ಏನು ಕಾಡಾಟ ಹತ್ತೈತೆ ಏನೋ ಒಂದು ಗೊತ್ತಾಗವಲ್ತತ್ತಾಗ. ನೆಮ್ಮದಿಯಾಗಿರ್ಬೇಕಂದ್ರೆ ಇರೋಕ್ಕಾಗವಲ್ತು. ಯಾಕೆ ಹಿಂಗೆ ಆಗ್ತಾೈತಿ, ಏನೋ ಕಾಡಾಟ ಹತ್ತಂಗೆ ಆಗೈತಿ. ನಮ್ಮವು ಹೇಳ್ಬೇಕಾಗೈತಿ, ಒಂದು ಸ್ವಲ್ಪ ದೇವ್ರ ದಿಂಡ್ರು ಮಾಡಾಕತ್ತೈತೆ ಇಲ್ಲಿ ಬೇ ಪೂಜೆ ಪುನಸ್ಕಾರ, ಏನು ಹಿರಿಯರ ಕಾಡಾಟ ಏನಾರ ಐತೆನ ಏನ ಎತ್ತ ಅಂತೇಳಿ ಕೇಳ್ಬೇಕಾಗೈತಿ. ಯಾರಿದ್ದೀರಿ ಮನ್ಯಾಗ? ಯಾರು? ಸಾಹೇಬ್ರು ಬರ್ರಿ, ಬರ್ರಿ ಸರ್ ಸಾಹೇಬ್ರ, ಒಳಗೆ ಬರ್ರಿ. ನಿಮ್ಮ ಮಗ ಅದಾರನಮ್ಮ? ಅದನ್ರಿ, ಒಳಗೆ ಉಣ್ಣಾತಿದ್ದ, ತಡಿ ಕರ್ಕೊಂಬರ್ತೀನಿ. ಅಪ್ಪ ಅಪ್ಪಲಿ ಬಾ, ಇಲ್ಲಿ ಪೊಲೀಸರು ಬಂದಾರ. ಕೈ ತಗೊಂಡು ಬಾ ಪಟ್ಟ, ನಂಗೆ ಏನು ನಾನು ಮಾತಾಡ್ತೈತೇನೆ ಪಟ್ಟ, ನಂಗೆ ಬಾ. ಅಯ್ಯೋ ನಡಿ ನಡಿ ನಡಿ, ಲಾಸ್ಟ್ ಹೊತ್ತಿತ್ತು, ಇಲ್ಲಿ ಕೈ ತಗೊಂಬರ್ತೇನೆ ನಡಿ. ಬೈಕ್ ಸಿಕ್ತ ಏನು ಮಾಡ್ತಾ? ಏನಪ್ಪ ಬಂದ ಉಣ್ಣಾತಿದ್ದ, ಕೈ ತಗೊಂಬರಾಕತ್ತಾನ. ನೀ ಇದು ತಡಿ ಪಕ್ಕೊಂಡ್ರು ಒಂದಿಟ್ಟು ಕುರ್ಚಿ ತೊಗೊಂಬರ್ತೇನೆ, ಚಾ ಕಾಪಿ ಏನಾರ ಮಾಡ್ಕೊಂಬರ್ತೀನಿ ತಡಿಪ್ಪ. ಅಮ್ಮ ಏನು ಬೇಡ. ಸರ ಬೈಕ್ ಸಿಕ್ತನ್ರಿ? ಏನ್ ಆಟ ಆಡಕತ್ತೀರ ನಮ್ಮ ಹತ್ರ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಹೆಂಗ್ ಕಾಣ್ತದ ನಿಮ್ ಕಣ್ಣಿಗೆ? ಕೆಲ್ಸ ಇಲ್ದ ಕುಂತಿರ್ತೇವೆ ನಾವಲ್ಲೇ. ಏನ ಟೈಮ್ ಪಾಸ್ ಮಾಡ್ಸಕತ್ತೀರ ನಮ್ಮ ಹತ್ರ ನೀವು? ಸುಮ್ನೆ ಸುಳ್ಳು ಹೇಳಿ ಕಂಪ್ಲೇಂಟ್ ಕೊಟ್ರಿ ಏನ್ ಆಕೇತಿ ಅನ್ನೋದು ಗೊತ್ತೈತೆ ಇಲ್ಲ ನಿಮ್ಗೆ? ಓ, ಬೈಕ್ ಕಳ್ದತಿ ಅಂತ ನಾಟಕ ಮಾಡ್ತೀರಿ, ನಾ ಅಪ್ಪ ಮಗ ಇಬ್ರು ಸೇರಿ? ಸರ ಏನು ಹೇಳ್ತೀರಿ? ಇಲ್ರಿ, ನಾವು ನಾಟಕ ಮಾಡಿಲ್ರಿ. ಅಲ್ಲಪ್ಪ ಪೊಲೀಸಪ್ಪ, ಇಲ್ಲಪ್ಪ, ನಾ ದೇವರಾಣಿ ಮಾಡಿ ಹೇಳ್ತೇನೆ, ಎಲ್ಲಿ ಬೇಕಾದ್ರೂ ಹೇಳ್ತೇನೆ. ನನ್ನ ಮಗ ಸುಳ್ಳು ಹೇಳಿಲ್ಲ. ಕಂಪ್ಲೇಂಟ್ ಹಂಗೆ ಸುಳ್ಳಪಳ ಹೇಳಿ ಮಾಡಿ ಕೊಡ ಅಂತಾವಲ್ಲ ಅಲ್ಲ ಯಪ್ಪ. ನಮಗೆ ಪೊಲೀಸರು ಸಾಬ್ರಿನೇ ಬೇಡ ಅಂತೇನೆ ನನ್ನ ಜೀವನದಾಗ. ಅಂತ ಹೆಣ್ಮಗಳು ನಾನು ಕಂಪ್ಲೇಂಟ್ ಕೊಡ್ತೇನೆನಪ್ಪ. ಹೆಂಗೆ ಮಾತಾಡ್ತೀಯಪ್ಪ ನೀನು? ಇಲ್ಲಪ್ಪ, ಸಾಧ್ಯನೇ ಇಲ್ಲ, ನಾ ಮಾತ್ರ ಅಂತ ಕೆಲಸ ಮಾಡಿಲ್ಲ. ಏನು ನೀ ಹಾಗೆಲ್ಲ ತಿಳ್ಕೊಬೇಡಪ್ಪ. ಇಲ್ಲ ಕಳೆದಿದ್ದ ಕರೆ ನಮ್ಮ ಬೈಕ್, ನಮ್ಮ ಪಟ್ ಕಳೆದೈತಿ ಕರೆನ. ಕಂಗಾಲಾಗಿ ಕುಂತೇವಪ್ಪ ನಾವು ಯಾಕೆ ನಿನ್ನ ಹತ್ರ ನಾಟಕ ಮಾಡೋಣ? ಹೇಳ, ಕರೆನ ಕಳೆದೈತಿ. ಹೌದ್ರಿ ಸರ್, ಬೇಕಾದ್ರೆ ಊರಾಗ ಯಾರನ್ನಾರ ಕೇಳ್ರಿ, ನಾವು ಅದನ್ನ ಮಾತಾಡಕತ್ತೀವಿ. ನಮ್ಮ ಗಾಡಿ ಕಳೆದಿದ್ದ ಕರೀರಿ ಸರ್. ನಮಗೆ ಏನು ಮಾಡ್ಬೇಕಂತ ತಿಳಿಲಾರ್ದ ಕಂಪ್ಲೇಂಟ್ ಕೊಟ್ಟಿದ್ದು. ನಾವು ಸುಳ್ಳು ಹೇಳಿವಿ ಅಂತ ಯಾಕೆ ಅನಿಸ್ತೀರಿ ಸರ್ ನಿಮಗೆ? ಬೈಕು ಕಳೆದಿಲ್ಲ ಏನ? ಹಂಗಾದ್ರೆ ನಿಮ್ಗೆ ಪೂರ್ತಿ ಮಾಹಿತಿ ಗೊತ್ತಿದ್ದಂಗಿಲ್ಲ. ನಿಮ್ ಮಗನ್ ಕರೀರಿ. ಅವ ಇಲ್ಲೇ ಯಾರ ಗೆಳೆಯರನ್ನ ಬೆಟ್ಟ ಆಗ್ಬೇಕಂತ ಹೋದ್ನ್ರಿ. ನೋಡ್ರಿ, ನಿಮ್ ಮಗ ಬಂದ್ಮೇಲೆ ಕರ್ಕೊಂಡು ಸೀದಾ ಸ್ಟೇಷನಿಗೆ ಬರ್ಬೇಕು. ಏನ ನಾ ಬೈಕ್ ಕಳ್ತನ ಆಗಿಲ್ರಿ. ನಿಮ್ಗೆ ಹಂಗ ವಿಷಯ ಗೊತ್ತಿರಕಿಲ್ಲ, ಹೇಳ್ತೇನೆ ಕೇಳ್ರಿ. ನಿಮ್ ಮಗ ಸಾಲ ಮಾಡ್ಯಾನ. ಅವರು 50,000 60,000 ಅಂದ್ರು. ನಾನು ಅಲ್ಲೇ ವಿಚಾರಿಸ್ತೀನಿ. ಒಟ್ಟು ಸಾಲ ಕೊಟ್ಟಾರಂತೆ. ಆ ರೊಕ್ಕ ಕೊಡ್ಲಾರದಕ್ಕ ಬೈಕ್ ಕಸ್ಕೊಂಡಾರ ಅವರು. ಆ ರೊಕ್ಕ ಪೂರ್ತಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆ ಬೈಕ್ ಕಸ್ಕೊಂಡಿದಾರಲ್ಲ, ಅದಕ್ಕೆ ಅವರು ಕಸ್ಕೊಂಡಾರ ಬೈಕ್ನ. ನಿಮ್ ಮಗ 60,000 ಸಾಲ ಮಾಡ್ಯಾನ. ಸರ ಏನು ಹೇಳಕತ್ತೀರಿ? ಅಲ್ಲ 50-60 ಅಂದ್ರೆ ಎದ್ರ ಸಂಬಂಧ ಮಾಡ್ತಾನ್ರಿ ಅವ ಸಾಲನ? ಅಲ್ಲ, ಅವಶ್ಯಕತೆನೇ ಇಲ್ಲ ಸಾಲ ಮಾಡೋಣ ಅಂತ ನೀವಂತೀರಿ. ಅವಶ್ಯಕತೆ ಇದ್ರಲ್ಲ ಸಾಲ ಮಾಡೋದು. ನಾನು ಅಂಗಡಿಯಾಗೆಲ್ಲ ದುಡಿತಾ ಇದೀನಿ, ತಕ್ಕ ಮಟ್ಟಿಗೆ ಹೆಂಗ ಒಂದು ಜೀವನ ನಡೆಸ್ಕೊಂಡು ಹೊಂಟೀನಿ. ಆಮೇಲೆ ಈ ಕಷ್ಟಪಟ್ಟು ದುಡಿಬೇಕನ್ನೋ ಛಲನೂ ಐತಪ್ಪ ಸರ. ನನಗೆ ಗೊತ್ತಿದ್ದಂಗೆ ಅವಂಗ ರೊಕ್ಕದ ಅವಶ್ಯಕತೆ ಬೀಳುವಂಥದ್ದು ಏನು ಪ್ರಸಂಗ ಬಂದಿಲ್ರಿ. ಇನ್ನು ಎದಕ್ಕೆ ಅವ ಹಂಗಾರೆ ಸಾಲ ಮಾಡಿರ್ಬೇಕು? ಏನು ರೇವ ಇದು? ಯಾರೋ ಏನೋ ಹೇಳಿರ್ಬೇಕು ಸರ. ನನ್ನ ಮೊಮ್ಮಗ ಅಂತಾವಲ್ರಿ, ಅದು ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ನೀವು ತಿಳ್ಕೊಳ್ಳೋದು ಏನಾರ ತೆಪ್ಪಾಗೈತಿ ಏನ ನನ್ಗಂತೂ ಗೊತ್ತಾಗೋಲ್ತು ಸರ. ಒಂದ್ಸಲ ನೀವು ವಿಚಾರಿಸ್ರಲ್ಲ, ಹೌದಿಲ್ರಿ? ಏನಂತೀರಿ? ನನ್ನ ಮಗನ್ ಬೇಕಾದ್ರೆ ನನ್ನ ಮೊಮ್ಮಗ ಸಾಲಾಗಿಲ್ಲ ಮಾಡವಲ್ಲ. ಆಮೇಲೆ ಯಾವುದೇ ರೊಕ್ಕ ದೇವರ ಏನೇ ಇರ್ಬೋದು, ನನ್ನ ಮಗ ನೋಡ್ಕೊಂತಾನ. ಅವಂಗ ನಾವು ಏನು ಹಚ್ಚಿಲ್ರಿ ಈ ಹೊತ್ತಿನ ಮಟನೂ. ರೊಕ್ಕ ದೇವರದ್ದು ಯಾವುದೋ ಹಂಗೆ ಹಚ್ಚಿಲ್ಲ ನಾವು. ಪ್ರತಿಯೊಂದೂ ನನ್ನ ಮಗನ ನೋಡ್ಕೊಂತಾನ. ಏನಪ್ಪ ಇರ್ಬೋದು. ಮನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ಸಾಲ ಅವರು ಮಾಡಿಲ್ಲ. ಅವ ಮಾಡಿದ್ದು ಇಸ್ಪೀಟ್ ಆಡಕ್ಕೆ, ಪೂರ್ತಿ ಜೂಜಾಡಕ್ಕೋಸ್ಕರ ಸಾಲ ಮಾಡಿರೋಂಥದ್ದು. ಅದಕ್ಕೆ ಇಲ್ರಿ ಸರ, ನನ್ನ ಮಗಗ ಅಂತ ಅಭ್ಯಾಸ ಇದು ಏನಿಲ್ರಿ. ಅವ ಯಾವಾಗೂ ಹಂಗ ಜೂಜು ಪಾಜು ಆಡ್ದೇವಲ್ರಿ. ಅವಂಗ ಅವೆಲ್ಲ ಗೊತ್ತೇ ಇಲ್ರಿಪ್ಪ. ಅವ ಯಾರ ಏನೇ ಹೇಳಾರ. ನನ್ನ ಮಗಗಂತವೆಲ್ಲ ಏನೂ ಗೊತ್ತಿಲ್ರಿ. ಅವ ಎಂದೂ ಅಂಥವು ಮಾಡ್ದೇವಲ್ರಿ. ಅವಂಗ ಗೊತ್ತಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗೈತಿಲ್ಲ ಸರ. ನೀವು ಏನು ಎತ್ತಂತ ಪೂರ್ತಿ ವಿಚಾರ ತಿಳ್ಕೊರಿ, ಹಂಗ ಮಾತಾಡಕ್ ಹೋಗ್ಬೇಡ್ರಿ ಸರ. ನೋಡಮ್ಮ, ನಾನು ಏನು ಎತ್ತ ವಿಚಾರ ತಿಳ್ಕೊಳ್ಳಾರ್ದ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ. ಪೊಲೀಸ್ ಅಂದ್ರೆ ಏನಂತ ತಿಳ್ಕೊಂಡಿರಿ? ಪೂರ್ತಿ ವಿಚಾರ ಗೊತ್ತಾದ್ಮೇಲೆ ಬಂದ್ ಮಾತಾಡೋದು. ನಾವು ಬೈಕ್ ತಗೊಂಡು ಪೇಟೆಗೆ ಅಡ್ಡಾಡ್ತಾ ಇದ್ದವನ್ನ ನಂಬರ್ ಇವ್ರು ಹೇಳಿದ್ರಲ್ಲ, ಅದೇ ನಂಬರ್ ಮೇಲೆ ಹಿಡಿದು ಅವನು ವಿಚಾರಿಸಿದ್ಮೇಲೆ ನಮಗೂ ಗೊತ್ತಾಗಿದ್ದು ಬೈಕ್ ಕಳತನ ಆಗೈತೋ ಅಥವಾ ಕಸ್ಕೊಂಡಾರೋ ಅನ್ನೋದು. ಅವರೆಲ್ಲ ಪೂರ್ತಿ ಮಾಹಿತಿ ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು, ಓ ಇದ್ರೊಳಗೆ ಏನೋ ಗೋಲ್ಮಾಲ್ ನಡೆದೈತಿ ಅಂತೇಳಿ. ನೋಡಮ್ಮ, ನಿಮ್ಮ ಮಗ ಈಗ ಎಲ್ಲಿ ಹೋಗ್ಯಾನ, ಅವ್ನು ಕರ್ಕೊಂಡು ಸೀದಾ ಸ್ಟೇಷನ್ಗೆ ಬರ್ರಿ. ಇಲ್ಲ ನಾಳೆ ನಾನೇ ಬರ್ಬೇಕಾಗತ್ತೆ. ಮತ್ತೆ ನೀವೇ ಬಂದ್ರೆ ಒಳ್ಳೇದು. ಯಾಕೆ ಸಾಲ ಮಾಡ್ದ, ಏನ್ ಮಾಡ್ದ, ಎತ್ತ ಎಲ್ಲ ಪ್ರತಿಯೊಂದನ್ನು ನಿಮ್ಮ ಮಗನಂತಲೇ ಬಾಯ್ ಬಿಡ್ಸ್ರಿ.
ಗೊತ್ತಾಕೈತಿ. ಅಯ್ಯೋ ಇದೇನ್ರಿ ಹಿಂಗಂದ ಮಾವ, ಇದೇನ್ ಹಿಂಗಂತ ನೀ ಪೊಲೀಸಪ್ಪ? ನನ್ನ ಮಗ ಎದಕ್ ಸಾಲ ಮಾಡ್ತತಿ ಪಾಪ, ಅದಕ್ಕೆ ಏನು ಗೊತ್ತ್ರಿ? ಅದಕ್ಕೆ ಅವ ಎದ್ರ ಸಂಬಂಧ ಸಾಲ ಮಾಡ್ತಾನ ಅದು ನಮಗೆ ಹೇಳಾರ್ದ 50-60 ಸಾವಿರ. 100-200 ಆದ್ರೆ ಎದಕ್ಕೆ ಹಾರೈಸ್ಕೊಂಡಿದ್ದ ಅನ್ಕೋಬಹುದು. 50 ದೇವ್ರಿ 50,000 ರೂಪಾಯಿ ಎಲ್ಲಿಂದ ಸಾಲ ಮಾಡ್ತಾನವ? ಏನೋ ಆಗೈತಿಲ್ಲ, ಏನೋ ಆಗೈತ್ರಿ. ಇಲ್ಲ ನನ್ನ ಮಗ ಬರ್ಲಿ, ಇವತ್ತು ಪೂರ್ತಿ ವಿಚಾರ ತಿಳ್ಕೊಂಡೆ. ಮುಂದಿನ ಮಾತು ಅಲ್ಲ, ಬೈಕ್ ಯಾರ ಇಸ್ಕೊಂಡಾರ ಅಂತಾನಲ್ಲವ. ಎದಕ್ಕೆ ಸಾಲ ಮಾಡಿದ್ದ ನೀವು? ಇಲ್ಲ, ಇವನ್ ಹಿಂಗ ಬಿಟ್ರೆ ಸರಿ ಹೊಂದೋದಿಲ್ಲ ಏನ? ಇವನ್ ಒಂದು ಗತಿ ಕಾಣಿಸೋದೆ ನಾನು, ಹಂಗ ಮಾತ್ರ ಬಿಡೋದಿಲ್ಲ.